ನಮಸ್ಕಾರ ವೀಕ್ಷಕರೇ, SR ಕನ್ನಡ ಟಿವಿ ಚಾನಲ್ಗೆ ಸ್ವಾಗತ. ನಾವು ನಿಮ್ಮ ಜ್ಯೋತಿಷ್ಯ ರತ್ನಾಕರ ಪಂಡಿತ್ ಗಣಪತಿ ಭಟ್ ಗುರುಜಿ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಹುಣ್ಣಿಮೆ ದಿನ ಮಾಡುವಂತಹ ಒಂದು ಬಲಿಷ್ಠ ಬೀಜಾಕ್ಷರಿ ವಶೀಕರಣದ ತಂತ್ರದ ಬಗ್ಗೆ ನಾವು ತಿಳ್ಕೊಳ್ಳೋಣ. ನೋಡಿ, ಒಂದೇ ಒಂದು ಬೀಜಾಕ್ಷರಿ ಮಂತ್ರದ ಸಹಾಯದಿಂದ ಮಾಡುವಂತಹ ಒಂದು ಬಲಿಷ್ಠ ಸರಳ ವಶೀಕರಣ ತಂತ್ರ. ಯಾವ ರೀತಿಯಲ್ಲಿ ಮಾಡುವಂಥದ್ದು? ಮನಪರಿವರ್ತನೆಗಾಗಿ ಮಾಡಬೇಕಾಗ್ತದೆ. ನಿಮ್ಮ ಜೊತೆ ಮನಸ್ತಾಪ ಮಾಡಿಕೊಂಡಂತಹ ವ್ಯಕ್ತಿಗಳು, ಕುಟುಂಬದ ಸದಸ್ಯರು, ವಿಶೇಷವಾಗಿ ಅಣ್ಣ ತಮ್ಮ, ಅಕ್ಕ ತಂಗಿ, ಬಂಧು ಬಾಂಧವರು, ಸ್ನೇಹಿತರು, ಹಾಗೆ ಒಡನಾಡ ಕ್ಷೇತ್ರದಲ್ಲಿರುವಂಥ ವ್ಯಕ್ತಿಗಳು, ಅಥವಾ ಪತಿ ಪತ್ನಿ ಮಕ್ಕಳು ಏನಾದರೂ ಸಣ್ಣ ಪುಟ್ಟ ವಿಚಾರಗಳಿಗೆ ಗೊಂದಲ ಮಾಡಿಕೊಂಡು, ಅಥವಾ ಮೂರನೇವರ ಹಸ್ತಕ್ಷೇಪದಿಂದನೋ ಅಥವಾ ಅಹಂಕಾರದಿಂದನೋ ದುರ್ಬುದ್ಧಿಯಿಂದನೋ ದುಷ್ಟ ಚಟದಿಂದನೋ ನಿಮ್ಮ ನಿಯಂತ್ರಣಕ್ಕೆ ಬರದೆ ಅವರ ಮುಗಿನೇರಿಕೆ ನಿರ್ಧಾರ ತಗೊಂಡು ಮಾನಸಿಕವಾಗಿ ದೈಹಿಕವಾಗಿ ಮನೆಯಲ್ಲೇನಾದರೂ ಸುಖ ಶಾಂತಿ ನೆಮ್ಮದಿನ ಹಾಳು ಮಾಡ್ತಾ ಇದ್ರೆ, ಅಂಥ ವ್ಯಕ್ತಿಗಳ ಮನಪರಿವರ್ತನೆಗಾಗಿ ಈ ಒಂದು ಬೀಜಾಕ್ಷರಿ ಮಂತ್ರದ ಸಹಾಯದಿಂದ ನೀವು ವಶೀಕರಣ ತಂತ್ರ ಮಾಡ್ಕೋಬಹುದು. ವೀಕ್ಷಕರೇ, ಸಾತ್ವಿಕವಾಗಿರ್ತದೆ, ಸರಳ, ಉದ್ದೇಶ ಒಳ್ಳೆದಿಕ್ಕಿದ್ರೆ ಮಾತ್ರ ಫಲ ಸಿಗ್ತದೆ. ವೀಕ್ಷಕರೇ ನೋಡಿ, ವ್ಯಕ್ತಿಯ ಮನಸ್ಸನ್ನು ಪರಿವರ್ತನೆ ಮಾಡುವಂತಹ ಒಂದು ಬಲಿಷ್ಠ ಬೀಜಾಕ್ಷರಿ ಮಂತ್ರ ಇದು. ನಿಮ್ಮಿಂದ ದೂರ ಆದಂತಹ ವ್ಯಕ್ತಿಗಳು ಯಾರೇ ಇರ್ಬೋದು, ಅವರು ಎಂತಹ ವ್ಯಕ್ತಿಗಳೇ ಆಗಿರ್ಬೋದು, ಆದರೆ ಗೊಂದಲಮಯ ಒತ್ತಡದ ಪರಿಸ್ಥಿತಿಗೆ ಅಥವಾ ಮನಸ್ಸಿನ ನಿಯಂತ್ರಣಕ್ಕೆ ತಪ್ಪಿ ದೂರ ಆಗಿದ್ರೆ ಮಾತ್ರ ನಿಮ್ಮ ಇಷ್ಟಾರ್ಥಕಾರಿ ಸಿದ್ಧಿ ಆಗಲಿಕ್ಕೆ ಈ ತಂತ್ರ ಸಾಧನ ನೀವು ಬಳಸ್ಕೋಬೇಕಾಗ್ತದೆ. ವೀಕ್ಷಕರೇ, ಏನಾದರೂ ನೀವು ಸಾತ್ವಿಕವಾಗಿ ಒಳ್ಳೆಯ ಉದ್ದೇಶದಿಂದ ಈ ಒಂದು ಬೀಜಾಕ್ಷರಿ ವಶೀಕರಣ ಮಂತ್ರ ಉಚ್ಚಾರಣೆ ಮಾಡಿಕೊಂಡು ನೀವು ಬಳಸ್ಕೊಂಡ್ರೆ ಇಷ್ಟಪಟ್ಟಂಥ ವ್ಯಕ್ತಿಗಳು ಹಾಗೆ ಕುಟುಂಬದಲ್ಲಿರುವಂಥ ಭಿನ್ನಾಭಿಪ್ರಾಯಗಳು ಕ್ಷಣ ಮಾತ್ರದಲ್ಲಿ, ಅದರಲ್ಲಿಯೂ ಕೂಡ ಒಂದೇ ಒಂದು ವಾರದಲ್ಲಿ ಬಗೆಹರಿದ ಹೋಗಿರ್ತದೆ. ವೀಕ್ಷಕರೇ, ಅಂದರೆ ನೀವು ಇಷ್ಟಪಟ್ಟಂಥ ವ್ಯಕ್ತಿಗಳು ನಿಮ್ಮಂತೆ ಆಗಿರ್ತಾರೆ. ಪ್ರೇಯಸಿ ಆಗಿರ್ಬೋದು, ಅಥವಾ ಸಖ ಆಗಿರ್ಬೋದು, ಗಂಡ ಹೆಂಡತಿಯರಾಗಿರ್ಬೋದು, ಸಂಬಂಧಿಕರಲ್ಲಿ ಭಿನ್ನಾಭಿಪ್ರಾಯಗಳು ಬಂದಿದ್ರೂ ಕೂಡ, ಅವರ ಮನಸ್ತಾಪ ಹೆಚ್ಚಾಗಿದ್ರೂ ಕೂಡ ಈ ಒಂದು ಬೀಜಾಕ್ಷರಿ ಮಂತ್ರ ಅದನ್ನು ಪರಿವರ್ತನೆ ಮಾಡಿ ಮನಸ್ಸಿನ ನಿಯಂತ್ರಣ ನಿಮ್ಮ ಕೈಗೆ ತಂದು ಕೊಡುತ್ತೆ. ಹುಣ್ಣಿಮೆಯ ದಿನ ವಿಶೇಷವಾಗಿ ನೀವು ನಿತ್ಯ ಕರ್ಮಗಳನ್ನ ಮುಗಿಸಿಕೊಂಡ ನಂತರ ಒಂದೇ ಒಂದು ಮಣ್ಣಿನ ಮಡಿಕೆಯನ್ನು ತಗೊಂಡ್ಬನ್ನಿ. ಹುಣ್ಣಿಮೆಯ ದಿನ ಆ ಹುಣ್ಣಿಮೆಯ ದಿನ ತಂದಂಥ ಮಣ್ಣಿನ ಮಡಿಕೆನಲ್ಲಿ 5 ತರಹದ ಧಾನ್ಯಗಳನ್ನ ನೀವು ಹಾಕಬೇಕಾಗ್ತದೆ. ಯಾವುದಾದ್ರೂ ಪರವಾಗಿಲ್ಲ, 5 ತರಹದ ಧಾನ್ಯಗಳನ್ನ ನೀವೇ ಚಾಯ್ಸ್ ಮಾಡಿಕೊಂಡು 5 ತರಹದ ಧಾನ್ಯಗಳನ್ನ ಆ ಒಂದು ಮಡಿಕೆನಲ್ಲಿ ಹಾಕಿ, ಹಾಗೆ ಸ್ವಲ್ಪ ಅರಿಶಿನ, ಸ್ವಲ್ಪ ಕುಂಕುಮ ಹಾಕಿ, ಹಾಗೆ ಈ ಮಡಿಕೆ ತರುವಂತಹ ಸ್ಥಳದಲ್ಲಿ, ಅಂದರೆ ಈ ಗಂಧಿಗೆ ಅಂಗಡಿಯಲ್ಲಿ ಒಂದು ವನಸ್ಪತಿ ಸಿಗುತ್ತೆ, ಭುಜಪತ್ರೆ ಅಂತ. ಆ ಭುಜಪತ್ರೆ ವನಸ್ಪತಿ ಒಂದು ನೀವು ತೆಗೆದುಕೊಂಡು ಬರಬೇಕಾಗುತ್ತೆ. ಅವತ್ತಿನ ದಿನ ಏನು ನೀವು 5 ತರಹದ ಧಾನ್ಯ ಮತ್ತೆ ಸ್ವಲ್ಪ ಅರಿಶಿನ ಕುಂಕುಮ ಈ ಮಡಿಕೆನಲ್ಲಿ ಹಾಕಿದ ನಂತರ ಭುಜಪತ್ರೆಯ ಮೇಲೆ ನಿಮ್ಮಿಂದ ದೂರ ಆದಂಥ ವ್ಯಕ್ತಿ ಅಥವಾ ನಿಮ್ಮ ಜೊತೆ ಮನಸ್ತಾಪ ಮಾಡಿಕೊಂಡಂಥ ವ್ಯಕ್ತಿ, ಅದು ಸ್ತ್ರೀ ಆಗಿರ್ಬೋದು, ಪುರುಷ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಯಾರೇ ಆಗಿರ್ಬೋದು, ಅವರ ಹೆಸರನ್ನು ನೀವು ಭುಜಪತ್ರೆಯ ಮೇಲೆ ಒಂದು ಭಾಗದಲ್ಲಿ ಬರೀಬೇಕಾಗ್ತದೆ. ಅಂದರೆ ಮೇಲ್ಭಾಗದಲ್ಲಿ ಬರೀಬೇಕಾಗ್ತದೆ. ಅಂದರೆ ಅವರ ಮನಪರಿವರ್ತನೆ ಆಗಲಿ ಅಂತ, ಮನಸ್ಸು ಪರಿಶುದ್ಧತೆ ಸಿಗಲಿ ಅಂತ ಅವರ ಹೆಸರನ್ನು ನೀವು ಒಂದು ಕಡೆ ಬರೀರಿ. ತದನಂತರ ಅದರ ಆ ಎಲೆಯ ಆ ಭುಜಪತ್ರೆ ವನಸ್ಪತಿಯ ಹಿಂಭಾಗದಲ್ಲಿ ಒಂದು ಬೀಜಾಕ್ಷರಿ ಮಂತ್ರ ಬರೀಬೇಕಾಗ್ತದೆ. ಒಂದೇ ಒಂದು ಬೀಜಾಕ್ಷರಿ ಮಂತ್ರ, ಹ್ರೀಂ ವಶಂ. ಯಾವ್ದು ಹೇಳಿ ವೀಕ್ಷಕರೇ, ಬರ್ಕೊಳ್ಳಿ. ಹ್ರೀಂ ವಶಂ, ಹ್ರೀಂ ವಶಂ ಅಂತ ನೀವು ಏನಾದರೂ ಒಂದು ಬೀಜಾಕ್ಷರಿ ಮಂತ್ರ ನೀವು ಅದ್ರ ಹಿಂದೆ, ಆ ಭುಜಪತ್ರೆ ಹಿಂದೆ ಒಂದು ಮಂತ್ರವನ್ನು ನೀವು ಬರೀರಿ. ಹಾಗೆ ಆ ಮಂತ್ರ ಆ ಭುಜಪತ್ರೆ ಮೇಲೆ ಬರೆದ ನಂತರ ಬಲಗೈಯಲ್ಲಿ 11 ಬಾರಿ ಆ ಒಂದು ಮಂತ್ರನ ನೀವು ಆ ಭುಜಪತ್ರನ ಹಿಡಿದು, ಬರೆದಂಥ ಭುಜಪತ್ರನ ಹಿಡಿದು ಮಂತ್ರನ ನೀವು ಪಠಿಸಬೇಕಾಗ್ತದೆ. ಹ್ರೀಂ ವಶಂ, ಹ್ರೀಂ ವಶಂ, ಹ್ರೀಂ ವಶಂ, ಹ್ರೀಂ ವಶಂ, ಹ್ರೀಂ ವಶಂ, ಹ್ರೀಂ ವಶಂ, ಹ್ರೀಂ ವಶಂ. ಈ ರೀತಿಯಲ್ಲಿ ನೀವು 11 ಬಾರಿ ಆ ಒಂದು ಪಠಿಸಿದ ನಂತರ ಆ ಭುಜಪತ್ರೆಯನ್ನು ನೀವು ಆ ಮಡಿಕೆನಲ್ಲಿ, ಆ ಏನು ಧಾನ್ಯಗಳನ್ನ ಹಾಕಿರ್ತೀರ ಆ ಮಡಿಕೆನಲ್ಲಿ ಹಾಕಬೇಕಾಗ್ತದೆ. ಹಾಗೆ ಒಂದು ಲಿಂಗ ವಸ್ತ್ರವನ್ನು ಅಲ್ಲಿ ಒಂದು ಮಡಿಕೆ ಮೇಲೆ ಮುಚ್ಚಿ ಅರಿಶಿಣದ ದಾರದಲ್ಲಿ ಅದರ ಬಾಯಿನ ಕಟ್ಟಿಬಿಡಿ. ಲಿಂಗವಸ್ತ್ರ ಸಮೇತ ಅರಿಶಿಣದ ದಾರದಲ್ಲಿ ಆ ಮಡಿಕೆ ಬಾಯನ್ನು ಕಟ್ಟಿದ ನಂತರ ವೀಕ್ಷಕರೇ, ಅದನ್ನು ತಗೊಂಡೋಗಿ ನೀವು ಮಲಗುವಂತಹ ಕೋಣೆಯಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಯಾವುದಾದೊಂದು ಕಬೋರ್ಡ್ನಲ್ಲಿ, ಬೀರಿನಲ್ಲೂ 1 ವಾರಗಳ ಕಾಲ, ಅಂದರೆ ವಿಶೇಷವಾಗಿ ಒಂದು 9 ದಿನಗಳ ಕಾಲ ಒಂದು ಜಾಗದಲ್ಲಿ ಮುಚ್ಚಿಡಿ. ವೀಕ್ಷಕರೇ, ಅವಾಗ ಏನಾಗ್ತದೆ, ಈ ಒಂದು ಬೀಜಾಕ್ಷರಿ ಮಂತ್ರದ ಪಾಸಿಟಿವ್ ಎನರ್ಜಿಯಿಂದ, ಅಂದರೆ ಧನಾತ್ಮಕ ಶಕ್ತಿಯಿಂದ ನಿಮಗೆ ದೂರ ಆದಂಥ ವ್ಯಕ್ತಿ, ನಿಮ್ಮ ಜೊತೆ ಮನಸ್ತಾಪ ಮಾಡಿಕೊಂಡಂಥ ವ್ಯಕ್ತಿ, ನಿಮ್ಮ ಜೊತೆ ವಿರೋಧ ಕಟ್ಕೊಂಡಂಥ ವ್ಯಕ್ತಿ, ಅಥವಾ ನೀವು ಇಷ್ಟಪಟ್ಟಂಥ ಸ್ತ್ರೀ ಪುರುಷ
ಗಂಡ ಹೆಂಡತಿಯರು ಮಕ್ಕಳು ಏನಾದರೂ ಮನಸ್ತಾಪ ಮಾಡ್ಕೊಂಡು ದೂರ ಆಗಿದೆ, ಅವರ ಮನಃಪರಿವರ್ತನೆ ಆಗ್ತದೆ. ಒಂದು ಬೀಜಾಕ್ಷರಿ ಮಂತ್ರದ ಸಹಾಯದಿಂದ ಅವರ ಮನಸ್ಸು ಪರಿವರ್ತನೆ ಆಗಿ ನಿಮ್ಮಂತೆ ವಾಳ್ತದೆ, ನಿಮ್ಮ ಜೊತೆ ವಿಶ್ವಾಸಕ್ಕೆ ಬರ್ತಾರೆ, ನಂಬಿಕೆಗೆ ಬರ್ತಾರೆ, ಭಾವನಾತ್ಮಕ ಸಂಬಂಧಗಳನ್ನ ಉಳಿಸ್ಕೊಂತಾರೆ, ನಿಮ್ಮ ವಶಕ್ಕೆ ಬರ್ತಾರೆ ವೀಕ್ಷಕರೇ. ಆದರೆ ಉದ್ದೇಶ ಒಳ್ಳೆಯದಕ್ಕಿರಬೇಕು. ಮತ್ತು ನೀವೇನಾದರೂ ಈ ಬೀಜಾಕ್ಷರಿ ಮಂತ್ರನ ಪರಿವರ್ತನೆಯಿಂದ ಹುಣ್ಣಿಮೆ ದಿನ ಮಾಡಿದ್ರೆ ನಿಮಗೆ ಒಂದು ವಾರದಲ್ಲಿ 100ಕ್ಕೆ 100 ಭಾಗ ಅವರ ಪರಿವರ್ತನೆ ಆಗಿರುವಂತಹ ರಿಸಲ್ಟ್ ನೀವು ನೋಡ್ತೀರಾ. ಹಾಗೆ SR ಕನ್ನಡ ಟಿವಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವಿಡಿಯೋಸ್ಗಳನ್ನ ಬಿಡ್ತಾ ಇರ್ತೀವಿ. ರಾಶಿ ನಕ್ಷತ್ರಗಳ ಬಗ್ಗೆ, ತಂತ್ರ ಮಂತ್ರಗಳ ಬಗ್ಗೆ ವಿಶೇಷವಾಗಿ ಪರಿಹಾರ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರ್ತದೆ, ಕಾಲ್ ಮಾಡ್ಬೋದು. ವಿಮರ್ಶೆ ಮಾಡಿ, ಚರ್ಚೆ ಮಾಡಿ ಪರಿಹಾರ ಕೊಡ್ತೀವಿ ವೀಕ್ಷಕರೇ. ನಮಸ್ಕಾರ. ಸರ್ವೇ ಜನೋ ಸುಖಿನೋ ಭವಂತು.